ಅವತ್ತು ಔರಂಗಜೇಬ್ ಕನ್ನಡ ನಾಡಿನ ಮೇಲೆ ದಾಳಿ ಮಾಡಿದಾಗ ಈ ಹೆಣ್ಣು ಹುಲಿ ಕೆಚ್ಚದೆಯ ಕನ್ನಡತೆ ಇಲ್ಲದೆ ಹೋಗಿದ್ರೆ ಇವತ್ತು ನಮ್ಮ ಕನ್ನಡ ನಾಡಲ್ಲಿ ಹೆಣ್ಣು ಮಕ್ಕಳು ಹಿಜಾಬ್ ಹಾಕೋಬೇಕಾಗ್ತಿತ್ತು. ಹಾಗೆ ನೀವು ಪರ್ಷಿಯನ್ ಅಥವಾ ಉರ್ದು ಮಾತಾಡಬೇಕಾಗ್ತಿತ್ತು. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ. ಶಿವಾಜಿಯ ಮರಣದ ನಂತರ ಔರಂಗಜೇಬ್ ಶಿವಾಜಿಯ ಮೊದಲನೇ ಮಗ ಸಾಂಬಾಜಿಯನ್ನ ಕೊಲ್ತಾನೆ. ಅದಾದ್ಮೇಲೆ ಔರಂಗಜೇಬ್ ಶಿವಾಜಿಯ ಎರಡನೇ ಮಗ ರಾಜಾರಾಮನನ್ನ ಹುಡುಕ್ತಿರ್ತಾನೆ. ಆದ್ರೆ ರಾಜಾರಾಮನಿಗೆ ಜೀವದ ಭಯ ಇರುತ್ತೆ. ಅದಕ್ಕೆ ಆತ ನಮ್ಮ ಕನ್ನಡ ನಾಡಿನ ಕೆಳದಿ ಸಂಸ್ಥಾನಕ್ಕೆ ಬರ್ತಾನೆ. ಕೆಳದಿ ಇರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ. ಕೆಳದಿ ಸಂಸ್ಥಾನದಲ್ಲಿ ಕೆಳದಿಯ ಚೆನ್ನಮ್ಮ ರಾಜಾರಾಮನಿಗೆ ಔರಂಗಜೇಬಿಂದ ರಕ್ಷಣೆ ಕೊಡ್ತಾರೆ. ರಾಜಾರಾಮನನ್ನ ನಮಗೆ ಒಪ್ಪಿಸ್ಲಿಲ್ಲ ಅಂದ್ರೆ ನಾವು ಕೆಳದಿಯ ಮೇಲೆ ಆಕ್ರಮಣ ಮಾಡ್ತೀವಿ ಅಂತ ಔರಂಗಜೇಬ್ ಕೆಳದಿ ಚೆನ್ನಮ್ಮ ಅವರಿಗೆ ಸಂದೇಶ ಕಳಿಸ್ತಾನೆ. ಅದನ್ನ ನಮ್ಮ ಕೆಳದಿ ಚೆನ್ನಮ್ಮ ಅವರು ತಿರಸ್ಕಾರ ಮಾಡ್ತಾರೆ. ಔರಂಗಜೇಬ್ ಮತ್ತು ಆತನ ಮಗ ಹಾಗೆ ಆತನ ಸೈನ್ಯ ಇಡೀ ಕನ್ನಡ ನಾಡಿನ ಮೇಲೆ ದಾಳಿ ಮಾಡಿದಾಗ ಕೆಳದಿಯ ಚೆನ್ನಮ್ಮ ಔರಂಗಜೇಬ್ ಮತ್ತು ಆತನ ಮಗನನ್ನ ಯುದ್ಧದಲ್ಲಿ ಸೋಲಿಸ್ತಾರೆ. ಹಾಗೆ ಅವರಿಬ್ಬರಿಗೂ ಜೀವ ಭಿಕ್ಷೆ ಕೊಟ್ಟು ಒದ್ದೋಡಿಸ್ತಾರೆ. ಇದು ನಮ್ಮ ಶ್ರೇಷ್ಠ ಇತಿಹಾಸ. ಕನ್ನಡ ನಾಡಿನ ಮೇಲೆ ಬರೀ ಮುಸ್ಲಿಮರಲ್ಲ, ಮರಾಠಿಗರು, ತಮಿಳಿಗರು, ಉತ್ತರದವರು ಎಲ್ಲರೂ ದಾಳಿ ಮಾಡಿದ್ದಾರೆ. ಆದ್ರೂ ದಾಳಿ ಮಾಡಿರೋರನ್ನ ಕ್ಷಮಿಸಿ ರಕ್ಷಣೆ ಕೊಟ್ಟು ಕಾಪಾಡೋ ಏಕೈಕ ಭಾಷಿಕರು ಅಂದ್ರೆ ಅದು ಕನ್ನಡಿಗರು ಮಾತ್ರ. ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳದಿ ಚೆನ್ನಮ್ಮ ಅವರಿಗೆ ಜಯವಾಗಲಿ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.